ಈ ಸೆಂಟ್ರಲ್ಲಿ ಇದೆಯಲ್ಲ ಗಿಡಗಳೆಲ್ಲ ಅದೆಲ್ಲ ಕಟ್ಟಿಂಗ್ ಮಾಡ್ತಾರೆ. ಯಾಕಂದರೆ 450 ರೂಪೀಸ್ ಟೋಲಲ್ಲಿ. ಈ ಡಾಮರ್ ನೋಡಿ ಒಂಥರ ಬಿಸಿಲಿಗೆ ಒಂಥರ ನೆಕ್ಲೆಸ್ ಶೈನಿಂಗ್ ಹೊಡಿತಲ್ಲ. ಇಲ್ಲಿ ಕರ್ನಾಟಕದ KSRTC ಗಾಡಿಗಳದ್ದು ಸ್ವಲ್ಪ ಬ್ಯಾಕ್ ಗ್ಲಾಸ್ ಇದೆಯಲ್ಲ ಮೇಲ್ಗಡೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ತಮ್ಮ ರೀಲ್ಸ್ ಮಾಡಿದ್ದು ಇಲ್ಲೆಲ್ಲ ಒಳಗಡೆ ಬರುತ್ತೆ. ಕಂಪ್ಲೀಟಾಗಿ ನೋಡಿದರೆ ಅವರು ಜಿಮೇಲ್ ಐಡಿಯಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆಲ್ಲ ಹೋಗುತ್ತದೆ. ಗುಡ್ ಮಾರ್ನಿಂಗ್, ನಮಸ್ತೆ ಸ್ನೇಹಿತರೆ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ಆಲ್ರೆಡಿ ರೋಡ್ ಚೆನ್ನಾಗಿದೆ. ಅಂದರೆ ಇವರಲ್ಲಿ ಏನು ಮಾಡ್ತಾರೆ ಅಂದರೆ ಮಳೆಗಾಲ ಬರೋ ಮೊದಲು ಈ ಸೆಂಟ್ರಲ್ಲಿ ಇದೆಯಲ್ಲ ಗಿಡಗಳೆಲ್ಲ ಅದೆಲ್ಲ ಕಟ್ಟಿಂಗ್ ಮಾಡ್ತಾರೆ. ಯಾಕಂದರೆ ಮಳೆಗಾಲದಲ್ಲಿ ತಿರ್ಗಾ ದೊಡ್ಡದಾಗುತ್ತಲ್ಲ, ಚೆನ್ನಾಗಾಗುತ್ತಲ್ಲ, ಅದಕ್ಕೋಸ್ಕರ ಮೇಂಟೆನೆನ್ಸ್ ಮಾಡ್ತಾರೆ. ದುಡ್ಡು ಹಂಗೇ ಕಿತ್ಕೊಳ್ತಾರೆ. ಈ ಬೈಕಿಗೆ ಫ್ರೀ ಟೋಲ್ಗಳಲ್ಲಿ. ಈ ಕಾರ್ ಇದೆಯಲ್ಲ, ಕಾರಿಗೊಂದು 70-80 ರೂಪೀಸ್. ಈ ದೊಡ್ಡ ದೊಡ್ಡ ಲಾರಿಗಳು ಬರುತ್ತಲ್ಲ, ಅಂದರೆ ಹೆವಿ ಲಾರಿಗಳು 450 ರೂಪೀಸ್ ಟೋಲಲ್ಲಿ. ಅಪ್ಪೋ, ಏನು ಮಿಡ್ಡಲ್ಲಿ ಒಂದು ಚಡಿ ಇದ್ರು ಅಪ್ಪ, ಹೆಂಗೆ ಹೊಡಿತು ಗೊತ್ತದು. ಆ್ಯಕ್ಚುಲಿ ಅದು ಏನಾಯ್ತು ಅಂದರೆ ಅದು ರೋಡ್ ಸ್ವಲ್ಪ ಡಾಮರ್ ಜಾಸ್ತಿ ಬಿದ್ದಿರುತ್ತೆ. ಡಾಮರ್ ಹಾಕಿದ ಮೇಲೆ ಡಾಮರ್ ಬಿದ್ದಿರುತ್ತಲ್ಲ, ಅದು ನಮಗೆ ಒಂಥರ ಹಳ್ಳ ಥರ ಕಾಣುತ್ತದು. ಆಹಾ, ಅಲ್ವಾ ಅಷ್ಟು ಸಾಫ್ಟ್ ಇದೆ ರೋಡು. ಈ ರೀತಿ ಇರ್ಬೇಕಾದ್ರೆ ಸಡನ್ ಅಂಶಗಳು ಬಂದರೆ ಮಾತ್ರ ತುಂಬ ಬೇಜಾರು. ಬ್ರೇಕ್ ಹಿಡಿಬೇಕು, ಸ್ಪೀಡ್ ಕಮ್ಮಿ ಮಾಡಬೇಕು. ನೈಟಲ್ಲಿ ನೋಡಿ ಇಲ್ಲಿ ಬರಬೇಕಾದ್ರೆ ಮೇಲ್ಗಡೆ ಲೈಟ್ ಇದೆ, ಬಟ್ ಮೇಲ್ಗಡೆನಿದೆ, ಆ ಕಡೆ ಕೆಳಗಡೆ ರೋಡ್ ಇದೆ, ಸರ್ವಿಸ್ ರೋಡು, ಅದಕ್ಕೂ ಲೈಟ್ ಇದೆ. ಆ್ಯಕ್ಚುಲಿ ಇನ್ನೊಂದು 10 ವರ್ಷ ಈ ಹಾಸನ ಟು ಬೆಂಗಳೂರು ಏನಿದೆ, ಆ ಕಡೆ ಈ ಕಡೆ ಎಲ್ಲ ಲೇಔಟ್ಗಳಾಗ್ತದೆ, ಫುಲ್ಲಾಗಿ ಹೋಗುತ್ತೆ. ಯಾಕಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ. ಆ್ಯಕ್ಚುಲಿ ಇಂಟೀರಿಯಲ್ ಗೊತ್ತಿಲ್ಲ, ಈ ರೋಡ್ ಸೈಡಲ್ಲಿರುವ ಜಾಗಗಳು ಮಾತ್ರ ಒಳ್ಳೆ ಸೇಲ್ ಆಗ್ತದೆ. ಇವಾಗ ತಗೊಂಡ್ರೆ ಕಮ್ಮಿ ಇರುತ್ತೆ. ಫುಲ್ ಇಂಪ್ರೂವ್ಮೆಂಟ್ ಆದರೆ ಮತ್ತು ಸ್ಕ್ವೇರ್ ಫೀಟ್ ಆಗಿ ಇಲ್ಲೂ ಬರುತ್ತೆ. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಈ ಕಡೆ ರೇಟ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಿಡ್ಡಲ್ಲಿ ದೊಡ್ಡ ದೊಡ್ಡ ಗಿಡಗಳಿದೆ. ಇದೇನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ತುಂಬ ದೊಡ್ಡದಾಗೋಗುತ್ತೆ, ಮರ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಅವ್ರು ಕಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಡಾಮರ್ ನೋಡಿ ಒಂಥರ ಬಿಸಿಲಿಗೆ ಒಂಥರ ನೆಕ್ಲೆಸ್ ಶೈನಿಂಗ್ ಹೊಡಿತಲ್ಲ, ಅದೇ ರೀತಿ ಒಂಥರ ಪಳ 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 ಇದೆ. ಏನಂದರೆ ಅಷ್ಟು ಬೇರೆ ನಾವು ಹಾಕಿರ್ತಾರೆ ಡಾಮರ್, ಅದು ಸ್ವಲ್ಪ ಚೇಂಜ್ ಇರುತ್ತೆ. ಇದು ಕ್ವಾಲಿಟಿ ಚೇಂಜ್ ಇದೆ. ಯಾಕಂದರೆ ಇದರದ್ದು ನಿಮಗೆ ಸ್ಮೂತ್ನೆಸ್ ಆಗಲಿ, ಹೆವಿ ವೆಹಿಕಲ್ ಹೋದ್ರೂ ಇದು ಸದ್ಯ ಕಾಳಾಗಲ್ಲ. ಅದೇ ನೀವು ಸಿಟಿ ಒಳಗೆಲ್ಲ ಡಾಮರ್ ಹಾಕಿರ್ತಾರಲ್ಲ, ಅವುಗಳೆಲ್ಲ ಖಾಲಿ ಒಂದು 6 ತಿಂಗಳಿಗೆ ಕಿತ್ತೋಗುತ್ತೆ. ಅಲ್ಲಿ ರೆಕ್ಕೆಗಳು ಕಾಣಿಸ್ತದೆ, ಅಂದರೆ ಏನು ಹೇಳ್ತಾರೆ ಅದಕ್ಕೆ, ವಿಂಡ್. ನನ್ನ ತಮ್ಮ ಸರಿಯಾಗಿ ಸ್ಟ್ರೈಟ್ ನೋಡ್ಕೊಂಡು ಬಿಡೋಕ್ಕೋ ಅಂತ ಹೇಳ್ತಾನೆ. ಯಾಕಂದರೆ ಖಾಲಿ ರೋಡಲ್ಲ, ನಾವು ಆ ಕಡೆ ಈ ಕಡೆ ನೋಡಿದಾಗ ಗಾಡಿ ಎಲ್ಲೆಲ್ಲ ಹೋಗುತ್ತೆ. ತುಂಬ ಗಾಡಿಗಳಿದ್ರೆ ನಾವು ಬೇರೆ ಗಾಡಿಗಳಿದೆ ಅಂತ ರೋಡ್ ನೋಡ್ತೀವಿ. ಖಾಲಿ ಇದ್ದಾಗ ನಾವು ಆ ಕಡೆ ಈ ಕಡೆ ನೋಡೋದು ತಪ್ಪಾಗುತ್ತೆ. ಇಲ್ಲಿ ಕರ್ನಾಟಕದ KSRTC ಗಾಡಿಗಳದ್ದು ಸ್ವಲ್ಪ ಬ್ಯಾಕ್ ಗ್ಲಾಸ್ ಇದೆಯಲ್ಲ ಮೇಲ್ಗಡೆ ಇರುತ್ತೆ. ಕೇರಳದ ಎಲ್ಲರೂ ಇರ್ತಾರೆ, ರೆಡ್ ಲೈನ್ ಇದೆಯಲ್ಲ ಅಷ್ಟು ಡೌನಲ್ಲೇ ಇರುತ್ತೆ ಅವ್ರದ್ದು ಗ್ಲಾಸು. ಯಾಕಂದರೆ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಆ್ಯಕ್ಚುಲಿ ಒಳಗಡೆ ಕೂತ್ಕೊಂಡಿರೋದು ಕಾಲೆಲ್ಲ ಕಾಣುತ್ತೆ, ಅಂದರೆ ಅಷ್ಟು ಗ್ಲಾಸ್ ಡೌನ್ ಇದೆಯಲ್ಲ.
ಇಲ್ಲಿ ಮಾತ್ರ ಜಾಗಕ್ಕೆ ರೇಟ್ ಕಮ್ಮಿ ಇರ್ಬೋದು, ಯಾಕಂದರೆ ಹೈಟೆನ್ಷನ್ ಇಲ್ಲಿ ವೈರ್ ಹೋಗಿದೆ. ಈ ವೈರೋದಲ್ಲಿ ಮನೆಗಳನ್ನು ಕಟ್ಟಲ್ಲ, ಯಾಕಂದರೆ ಮಳೆಗಾಲದಲ್ಲಿ ಅದು ಮಿಂಚು ಗುಡುಗು ಬಂದಾಗ ಕರೆಂಟ್ ಇದ್ದರೆ ಎಳ್ಕೊಳ್ಳುತ್ತೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ತಮ್ಮ ರೀಲ್ಸ್ ಮಾಡಿದ್ದೆ, ಇಲ್ಲೆಲ್ಲ ಒಳಗಡೆ ಬರುತ್ತೆ. ಅಲ್ವಾ ರೋಡ್ ಚೆನ್ನಾಗಿಲ್ಲ ಅಂದರೆ ಸುಕ್ಕ. ಕೆಲವೊಮ್ಮೆ ನಾವು ಯೂಟ್ಯೂಬಲ್ಲೆಲ್ಲ ವಿಡಿಯೋ ಬಿಡ್ತೀವಲ್ಲ, ಯಾವುದು ಓಡ್ತವೆ ಅಂತ ಅಂದ್ಕೊಂಡು ಬಿಡ್ತೀವಿ, ಚೆನ್ನಾಗಿರೋ ವಿಡಿಯೋ ಬಿಡ್ತೀವಿ, ಅದೇ ಆ್ಯಕ್ಚುಲಿ ಓಡಲ್ಲ. ಸುಮ್ಮನೆ ಬಿಡ್ತೀವಿ ಯಾವುದೋ ಒಂದು ವಿಡಿಯೋ, ಅದು ಒಳ್ಳೆ ಚೆನ್ನಾಗಿ ಓಡುತ್ತೆ. ನೋಡಿ ಈ ಕಡೆ ಲೇಔಟ್ ಮಾಡೋರೆ. ಆ್ಯಕ್ಚುಲಿ ಓಡೋದಲ್ಲ, ಓಡಿಸ್ಬೇಕು. ಯಾಕಂದರೆ ಒಬ್ಬರು ಒಂದು ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಅವರು ಜಿಮೇಲ್ ಐ ಡಿಯಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆಲ್ಲ ಹೋಗುತ್ತದು. ಅದೇ ಸ್ವಲ್ಪ ನೋಡಿಬಿಟ್ರೆ ಅದು ಮೂವ್ ಆಗಲ್ಲ. ಅದಕ್ಕೋಸ್ಕರ ಹೇಳೋದು ವಿಡಿಯೋನ ಪೂರ್ತಿ ನೋಡಿ ಅಂತ. ಪೂರ್ತಿ ನೋಡಿದಾಗ ಮಾತ್ರ ಇನ್ನೊಬ್ಬರಿಗೆ ಹೋಗುತ್ತೆ. ಸಂಡೇ ಈ ರೋಡಲ್ಲಿ ಬಂದರೆ ಮಾತ್ರ ಸೂಪರ್ ಬೈಕ್ಗಳು ಅವಳಿ ಇರ್ತವೆ. ಸಂಡೇ ಬರ್ಬೇಕ್ರಿ, ರೋಡ್ ಫುಲ್ಲು ಅವ್ರದ್ದೇ.